ನಮಸ್ಕಾರ. ನಾನು ಗೀತಾ ಮಾಲಾ ಅಂತ. ನಾನಿಲ್ಲಿ ಪ್ರಕೃತಿ ಚಿಕಿತ್ಸೆಗೆ ಬರೋಕ್ಕೂ ಮೊದಲು ನನಗೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾದಾಗ ನಾನು ಭಾಳ ಪ್ಯಾನಿಕ್ ಆಗಿಬಿಟ್ಟಿದ್ದೆ. ಆವಾಗ ನಂದು 326 ಆ ಥರ ಎಲ್ಲ ರೇಂಜು ತುಂಬ ಜಾಸ್ತಿ ಇತ್ತು. ಅವಾಗ ನನಗೆ ತುಂಬ ಸುಸ್ತಾಗೋದು, ಹಂಗೆಲ್ಲ ಆಗಿ ನನಗೇನೋ ಆಯಿತು, ನನಗೆ ನಾನು ಕವರ್ ಆಗ್ತೀನೋ ಇಲ್ಲೋ ಅನ್ನೋ ಸ್ಥಿತಿ ಆದಂಗೆ ನನಗೆ ಮನಸ್ಸಲ್ಲಿ ಆ ಥರ ಆಗಿತ್ತು. ಆಮೇಲೆ ಇಲ್ಲಿ ನೇಚರ್ ಕ್ಯೂರಿಗೆ ಬಂದುಬಿಟ್ಟು ಡಾಕ್ಟ್ರಿಗೆ ಮೊದಲು ಅಂತ ನಮಸ್ಕಾರ, ಗುರುಪಾದಪ್ಪ ಡಾಕ್ಟ್ರು ನನಗೆ ಟ್ರೀಟ್ ಮಾಡಿದ್ದು. ಅವರು ತುಂಬ ಚೆನ್ನಾಗಿ ನನಗೆ ಯಾವ ಥರದಲ್ಲಿ ಮಾಡ್ಕೋಬೇಕು ಏನು ಅನ್ನೋದನ್ನು ಗೈಡ್ ಮಾಡಿದರು. ನಾನು ಬಂದು ಜಾಯ್ನ್ ಆದೆ, ಇಲ್ಲಿ 10 days ಬರಬೇಕಮ್ಮ ಅಂದರು ಅಂತ. ಬಂದಮೇಲೆ ಈಗ ನನಗೆ ಗ್ರ್ಯಾಜುಯಲಾಗಿ ಕಡಿಮೆ ಆಗ್ತಾ ಬಂದು ಲಾಸ್ಟ್ ನಾನು ನವೆಂಬರಲ್ಲಿ ಜಾಯ್ನ್ ಆಗಿದ್ದೆ. ಇವಾಗ 8 months ಆಯಿತು. ಇಷ್ಟೊತ್ತಿಗೆ ನಂದು ನಾರ್ಮಲ್ಲಿಗೆ 95, 115ಗೆ ಬಂದು ಅವರೇಜ್ 6.4ಗೆ ಬಂದಿದೆ. ಅವರೆಲ್ಲ ಫುಲ್ ಡಯೆಟ್ ಯಾವ ಥರ ಮಾಡಬೇಕು, ಏನು ಮಾಡಬೇಕು ಹಾಗೆ ಅಂತೆಲ್ಲ ಏನು ಫಾಲೋಅಪ್ ಕೊಟ್ಟಿದ್ರು ಅದನ್ನೆಲ್ಲ ನಾನು ತಪ್ಪದೇನೆ 2 years ಬ್ಯಾಕು ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಹೋಗಿದ್ದೆ. ಆಮೇಲೆ ಮಧ್ಯ ಗ್ಯಾಪ್ ಆಗಿಬಿಟ್ಟು ಬರ್ದೇನೆ ಅದು ಹೈ ಲೆವೆಲ್ಗೆ ಹೋಗ್ಬಿಟ್ಟಿತ್ತು. ಆಮೇಲೆ ಈಗ ಬಂದಮೇಲೆ ಈಗ 8 monthsಗೆ ನಂದು ಫುಲ್ ನಾರ್ಮಲ್ಲಿಗೆ ಬಂದು ಬರೀ ಡಯೆಟಲ್ಲಿ ಯಾವುದೇ ಥರದ ಇಂಗ್ಲೀಷ್ ಮೆಡಿಸನ್ ಆಗಲಿ, ಇನ್ಸುಲಿನ್ ಆಗಲಿ ಅಥವಾ ಬೇರೆ ಯಾವ ಥರದ್ದು ಮೆಡಿಸನ್ನು ಏನೂ ಇಲ್ಲ. ಅವ್ರು ಹೆಂಗೆ ಪ್ರಕೃತಿ ಚಿಕಿತ್ಸೆ ಅಂದರೆ ಪ್ರಕೃತಿ ಚಿಕಿತ್ಸೆ ಥರನೇ ಅವ್ರು ಯಾವುದೇ ಡಯಟ್, ವಾಕು, ಯಾವುದು ಫುಡ್ಡು ಏನು ಕೊಟ್ಟಿದ್ರೋ ಅದನ್ನೆಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಮಾಡಿರೋದಕ್ಕೆ ಇವತ್ತು ನಾನು ನಾರ್ಮಲ್ಲಾಗಿ ಇರೋಕ್ಕೆ ಅನುಕೂಲ ಆಗಿದೆ. ಅದಕ್ಕೆ ಇಲ್ಲಿದ್ದ ಸಿಬ್ಬಂದಿಗಳಿಗೂ ಈ ಹಾಸ್ಪಿಟ್ಲು ಇದು ಮಾಡಿದವರಿಗೂ ಎಲ್ಲರಿಗೂ ನಂದು